ಹಾಗೆ ರಾಯ್ ಅವರ ಎದೆಯಲ್ಲಿ ಎಷ್ಟು ಆಳದವರೆಗೆ ಗುಂಡು ಹೊಕ್ಕಿತ್ತು? ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಾಗಿನ ಕೆಲ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ9ಗೆ ಲಭ್ಯ ಆಗಿದೆ. ಇಲ್ಲಿ ತನಕ ಯಾವೆಲ್ಲ ಮಾದರಿಯನ್ನ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ? ಬೌರಿಂಗ್ ಆಸ್ಪತ್ರೆ ಅಧೀಕ್ಷಕ ಅರವಿಂದ್ ಎಂಎನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಬುಲೆಟ್ ಸಿಜೆ ರಾಯ್ ಅವರ ಎದೆಯ ಎಡಭಾಗಕ್ಕೆ ಹೊಕ್ಕಿದೆ ಎನ್ನುವಂಥದ್ದು ಸಿಕ್ಕಿರೋ ಮಾಹಿತಿ. 6.35 mm ಬುಲೆಟ್ ರಾಯ್ ಅವರ ಎದೆಯನ್ನ ಸೀಳಿದೆ. ಬೌರಿಂಗ್ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕ ಅರವಿಂದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಆ ಬುಲೆಟ್ ಏನಾದ್ರೂ ಮುಂಭಾಗದಿಂದ ಬಂದು ಹಿಂಭಾಗದಲ್ಲಿ ಹೋಗಿರೋದು ನೋ, ಎಕ್ಸಿಟ್ ಆಗಿಲ್ಲ. ಈಗ ಬುಲೆಟ್ ಅನ್ನ ಹೊರಗೆ ತೆಗೆಯಲಾಗಿದೆ. ಹೃದಯ, ಶ್ವಾಸಕೋಶ, ಹೊಟ್ಟೆ ಭಾಗಕ್ಕೂ ಕೂಡ ಅದು ತಗುಲಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಬೆನ್ನಿನ ರಿಪ್ಸ್ ವರೆಗೆ ಬುಲೆಟ್ ಹೋಗಿದೆ, ಆದರೆ ಅದು ಹೊರ ಬಂದಿಲ್ಲ. ನಾವು ಪ್ರತಿನಿಧಿ ರಾಚಪ್ಪ ಅಲ್ಲಿರುವಂತಹ ಅಧೀಕ್ಷಕರ ಜೊತೆಗೆ ಮಾತನಾಡಿ ಕೆಲ ಮಾಹಿತಿಯನ್ನೆಲ್ಲ ಪಡೆದುಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಈಗ ಇಲ್ಲಿ ಎಷ್ಟೊತ್ತಿಗೆ ಸೀಜರ್ ಅವರ ಒಂದು ಮೃತದೇಹ ಬಂತು, ಜೊತೆಗೆ ಎಷ್ಟು ಆಳದವರೆಗೆ ಗುಂಡು ಹೋಗಿದ್ದು, ಎಷ್ಟು ಬುಲೆಟ್ ಹೊರಗಡೆ ಹೋಗಿದ್ದು, ಎಷ್ಟು ಆಳದವರೆಗಿತ್ತು ಅಂತ ಹೇಳಿ ಸರ್. So, ನಿನ್ನೆ late in the evening we've received the body and we have finished all the formalities. Now, if you are asking about bullet ಒಂದು ಇದ್ರದ್ದು ಹೇಳಿದ್ರೆ, ಸೊ ಬುಲೆಟ್ ಎದೆಯ ಎಡಭಾಗಕ್ಕೆ ಹೋಗಿದೆ, ಅದು ಎಕ್ಸಿಟ್ ಆಗಿಲ್ಲ. ಸೊ ದೇಹದಲ್ಲೇ ಉಳ್ಕೊಂಡಿದ್ದು ಅವ್ರು ಬುಲೆಟ್ ತೆಗೆದಿದ್ದಾರೆ. 6.35 mm ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದು ಹೃದಯ ಭಾಗಕ್ಕೆ ತಗಲಿದೆ, ಮತ್ತು ಶ್ವಾಸಕೋಶ ಭಾಗಕ್ಕೆ ತಗಲಿದೆ, ಹೊಟ್ಟೆಯ ಒಂದು ಭಾಗಕ್ಕೆ ತಗುಲಿಕೊಂಡು ಹೋಗಿದೆ. ಡಯಾಫ್ರಮ್ಮು ಒಂದು ಪಂಚರ್ ಆಗಿದೆ. ಸೊ ಇನ್ಸ್ಟೆಂಟೇನಾಗಿ ಕೊಲ್ಯಾಪ್ಸ್ ಆಗಿದ್ದಾರೆ ಅಂತ ಅಂದ್ಕೊಳ್ತೀವಿ. ಆಮೇಲೆ ಅವರು ಎಲ್ಲ ಥರ ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಒಂದು ರಿಪೋರ್ಟ್, ಫಾರ್ಮಲ್ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಕಾಸ್ ಆಫ್ ಡೆತ್ ಏನಂತ ಅನ್ಸುತ್ತೆ ಸರ್ ಎಕ್ಸಾಕ್ಟ್ ಆಗಿ? ಎಕ್ಸಾಕ್ಟ್ ಡೆತ್ ಆಸ್ ಆಫ್ ನಾವು ಪ್ರಿಲಿಮಿನರಿ ರಿಪೋರ್ಟ್ಸ್ ಪ್ರಕಾರ ಇಟ್ಸ್ ಬಿಕಾಸ್ ಆಫ್ ದ ಬುಲೆಟ್ ವೂಂಡ್ ಇಟ್ ಸೆಲ್ಫ್. ಸೊ 6.35 mm ಅಂತ ನಾನೇನು ಹೇಳಿದೆ ಬುಲೆಟು. ಸೊ ಇಟ್ಸ್ ದಟ್ ಇಸ್ ದ ಒನ್ ವಿಚ್ ಇಸ್ ಕಾಸ್ಟ್ ಅಂಡ್ ಇಟ್ಸ್ ಡೈರೆಕ್ಟ್ಲಿ ಹೃದಯದ ಎದೆಯ ಎಡಭಾಗಕ್ಕೆ ಹೃದಯನ ಸೀಳ್ಕೊಂಡು ಡಯಾಫ್ರಮ್ ಪಂಚರ್ ಮಾಡಿಕೊಂಡು ಶ್ವಾಸಕೋಶದ ಒಂದು ಲೋವರ್ ಲೋಬ್ ಅಂತ ಏನು ಹೇಳ್ತೀವಿ ಅದನ್ನು ಕೊಲ್ಯಾಪ್ಸ್ ಆಗಿದೆ. ಸೊ ಹಿಂದ್ಗಡೆಯ ರಿಬ್ಸ್ ಇದರಲ್ಲಿ ತನಕ ಬಂದಿದೆ ಬುಲೆಟ್. ಸೊ ಆದ್ದರಿಂದ ಆಲ್ಮೋಸ್ಟ್ ಥ್ರೂ ಆ್ಯಂಡ್ ಥ್ರೂ ಥರ ಎಕ್ಸಿಟ್ ಒಂದು ಇಲ್ಲ ಅಷ್ಟೇ. ಸರ್ ಎಷ್ಟೊತ್ತಿಗೆ ಎಕ್ಸಾಕ್ಟ್ ಆಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಸಿಗತ್ತಾ ಸರ್ ಮರಣೋತ್ತರ ಪರೀಕ್ಷೆಯಲ್ಲಿ? ಒಂದು ಅಂದಾಜಲ್ಲಿ ಹೇಳ್ಬೋದು, ಅದ್ರ ಮಾಹಿತಿ ನನಗಿನ್ನೂ ದೊರಕಿಲ್ಲ. ಒಂದು ಅಂದಾಜಲ್ಲಿ ಹೇಳ್ತಾರೆ, ಆ ಫಾರ್ಮಲ್ ರಿಪೋರ್ಟಲ್ಲಿ ಹೇಳ್ತಾರೆ. ಸೊ ಪ್ರಿಸೈಸ್ ಆಗಿ ಹೇಳೋದು ಕಷ್ಟ. ಎಷ್ಟೊತ್ತಾಗಿದೆ ಅಂತ? ಸೊ ಅದ್ರ ಮಾಹಿತಿ ನಂಗೆ ತೊಗೊಳ್ಬೇಕು. ಈಗ ಸರ್, ಈಗ ಒಂದು ಬುಲೆಟ್ ಎದೆ ಹೊಕ್ಕಿದ್ದು ಬಿಟ್ರೆ ದೇಹದ ಬೇರೆ ಕಡೆ ಏನಾದ್ರು ಗಾಯಗಳಾಗಿದಾವ ಅಂತ ಹೇಳಿ? ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ. ಸೊ ಇದು ಬುಲೆಟ್ಟು ಗುಂಡಿನ ಒಂದು ಇದರಿಂದ ಆಗಿರೋ ಡ್ಯಾಮೇಜ್ ಇಂದ ಸ್ನಾವನ್ನು ಒಪ್ಪಿದ್ದಾರೆ ಅಂತ ಒಂದು ಪ್ರಿಲಿಮಿನರಿ ರಿಪೋರ್ಟ್ ನನಗೆ ಲಭ್ಯವಿದೆ. ಅಂದ್ರೆ ಸರ್ ಅದು ಬಲಗೈಲಿ ಬಂದು ಪಿಸ್ತೂಲ್ ಅನ್ನು ಇಟ್ಕೊಂಡು ಹಾರಿಸ್ಕೊಂಡಿರೋ ಅದ್ರ ಬಗ್ಗೆ ಏನಾದ್ರು ಕ್ಲೂ ಸಿಗತ್ತಾ ಸರ್ ಈಗ ಮಾಡಿದ್ರೆ? ಅದಕ್ಕೆ ಅದು ಫಿಂಗರ್ ಟೆಸ್ಟ್ ಮಾಡಿದ್ದಾರೆ. ಫಿಂಗರ್ ಪೌಡರ್ಸ್, ಫಿಂಗರ್ ಗನ್ ಪೌಡರ್ ಏನೋ ಇದೆಯಾ ಅಂತ ಅದೆಲ್ಲ ಟೆಸ್ಟ್ಗೆ ಹೋಗಿದೆ. ಬ್ಲಡ್ಡು, DNA ಇದಕ್ಕೆಲ್ಲ ಟೆಸ್ಟ್ಗೆ ಹೋಗಿದೆ. ಸೊ ಅದು FSL ರಿಪೋರ್ಟ್ ಬಂದ ನಂತರ ನಮಗೊಂದು ಮಾಹಿತಿ ಸಿಗುತ್ತೆ ಏನೇನೆಲ್ಲ ಸ್ಯಾಂಪಲ್ ಸಿಕ್ಕಿದೆ ಅಂತ ಬಾಡಿಲಿ. ಸೊ ಬಾಡಿಯಿಂದ ಆಸ್ ಆಫ್ ನಾವು ಇಟ್ಸ್ ಅ ಕ್ಲಿಯರ್ ಕಟ್ ಕೇಸ್ ಆಫ್ ಗನ್ ವುಡ್ ಇಂಜುರಿ ಡೆತ್. ಸೊ ದೇ ಹ್ಯಾವ್ ಓನ್ಲಿ ಕಲೆಕ್ಟೆಡ್ ದ ಬ್ಲಡ್ ಫಾರ್ DNA ಆ್ಯಂಡ್ ಪಾಮ್ ಆ್ಯಂಡ್ ಫಿಂಗರ್ಸ್ ಫಾರ್ ಗನ್ ಪೌಡರ್. ಇದು ಸೊ ಇದಿಷ್ಟು ಕೂಡ ಬೌರಿಂಗ್ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷರಾಗಿರುವಂತಹ ಅರವಿಂದ್ ರವರ ಮಾತು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ರಾಚಪ್ಪ ನಾಯಕ್, ಟಿವಿ9 ಬೆಂಗಳೂರು.